ಬಗ್ಗೆ ನಾನು ಮಾತಾಡಿದ್ರೆ ಪದೇ ಪದೇ ಮಾತಾಡಲ್ಲ. ಲಿಂಗಾನುಪಾತ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದೇ ಪಾಯಿಂಟ್ ಕೇಳ್ಬಿಡ್ತಾನೆ. ಸೊ 1000 ಪುರುಷರಿಗೆ ಇರುವಂತ ಸೊ ಈ ಮಹಿಳೆಯರ ಸೊ ಸಂಖ್ಯೆಗೆ ಇದಕ್ಕೆ ನಾವು ಏನು ಕರಿತೀವಿ ಲಿಂಗಾನುಪಾತ. ಸರ್ ಮಕ್ಕಳ ಲಿಂಗಾನುಪಾತ ಅಂದ್ರೆ ಏನಾಗಲ್ಲ, ದಿ ಮೋಸ್ಟ್ ಇಂಪಾರ್ಟೆಂಟ್. ಮಕ್ಕಳ ಲಿಂಗಾನುಪಾತ ಅಂದ್ರೆ ಏನಪ್ಪಾ ಅಂದ್ರೆ ಚೂರು ಬೇರೆ ಬರ್ತದ, ಏನಿಲ್ಲ 0 ದಿಂದ 6 ವರ್ಷದೊಳಗಿನ 0 ದಿಂದ 6 ವರ್ಷದ ಒಳಗಿನ ಎಲ್ಲಿಂದ ಎಲ್ಲಿಪಾ 0 ದಿಂದ 6 ವರ್ಷದ ಒಳಗಿನ ಸೊ 100 ಗಂಡು ಮಕ್ಕಳಿಗೆ ಇರುವಂತ ಸೊ ಮಹಿಳೆಯರ ಇದು ಹೆಣ್ಣು ಮಕ್ಕಳ ಸಂಖ್ಯೆಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಹೆಣ್ಣು ಮಕ್ಕಳ ಸಂಖ್ಯೆಗೆ ಮಕ್ಕಳ ಲಿಂಗಾನುಪಾತ ಅಂತ ಹೇಳ್ತೀವಿ. ಇದು ಬಿಡಿ ನೀರಿಲ್ಲ. ಸರ್ ಲಿಂಗಾನುಪಾತ ಅಂದ್ರೆ ಏನಪ್ಪಾ ಅಂದ್ರೆ 1000 ಹುಡುಗರು ಇದ್ರ ಎಷ್ಟು ಹುಡುಗಿಯರದ ಇದು ಲಿಂಗಾನುಪಾತ. ಸರ್ ಮಕ್ಕಳ ಲಿಂಗಾನುಪಾತ ಅಂದ್ರೆ 0 ದಿಂದ 6 ವರ್ಷದೊಳಗಿನ 1000 ಗಂಡು ಹುಡುಗರಿಗೆ ಎಷ್ಟು ಹುಡುಗಿಯರದ ಅಂತ ಎಷ್ಟು ಸಣ್ಣ ಪಾಪುಗಳು ಅಂತೇಳಿ ನೋಡ್ತೀವಿ. ಇದೇ ಮಕ್ಕಳ ಲಿಂಗಾನುಪಾತ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಹೇಳ ಆ 2000 ಪ್ರಕಾರ ಮಕ್ಕಳ ಲಿಂಗಾನುಪಾತ ಎಷ್ಟಿತ್ತು. ಹಾಗಾದ್ರೆ 2001 ನೋಡೋಣ ಸ್ನೇಹಿತರೆ. 2001 2011 ಸರ್ 2001 ಏನಕ್ಕೆ 920 ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ 920 ಲಿಂಗಾನುಪಾತ ಇತ್ತು. ಲಿಂಗಾನುಪಾತ ಯಾವಾಗ ಹೆಚ್ಚಿರಬೇಕು, ಲಿಂಗಾನುಪಾತ ಯಾವ ರಾಜ್ಯ ಯಾವ ಪ್ರದೇಶದ ಹೆಚ್ಚಿರ್ತದೋ ಅದು ಅಭಿವೃದ್ಧಿ ಸೂಚಕ. ಹಾಗಾದ್ರೆ ಇಲ್ಲಿ ಬಂದ್ರೆ ಸರ್ 2011 ಎಷ್ಟಿದ್ರಿ ಮೋಸ್ಟ್ ಇಂಪಾರ್ಟೆಂಟ್ 919 ಲಿಂಗಾನುಪಾತ ಐತಿ. ಅಂದ್ರೆ ಲಿಂಗಾನುಪಾತ ಸೊ ಏನಾಯ್ತು ಕಡಿಮೆ ಆಯ್ತು. ಮೋಸ್ಟ್ ಇಂಪಾರ್ಟೆಂಟ್ ಅರ್ಥ ಹೇಳಿ ಗೊತ್ತಿರಬೇಕು. ಸೊ ಲಿಂಗಾನುಪಾತ ಎಷ್ಟಿದ್ರಿ 919. ಹಾಗಾದ್ರೆ ಸ್ನೇಹಿತರೆ ಸರ್ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದೆ ಯಾವುದು ಅರುಣಾಚಲ ಪ್ರದೇಶ ಅಂತ ನೋಡಿ. ಸಾಕ್ಷರತೆಯಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂಥ ಎರಡನೇ ರಾಜ್ಯ ಅರುಣಾಚಲ ಪ್ರದೇಶ. ಆದ್ರೂ ಕೂಡ ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತ ಹೊಂದಿದೆ. ಓಕೆ 977 ಅಂತೇಳಿ 900 ಸೊ ಇದು ಎಷ್ಟು ಬಂದಿದೆ ಅಂದ್ರೆ 977 ಓಕೆ 977 ಅಂದ್ರೆ ಅರುಣಾಚಲ ಪ್ರದೇಶ ಲಿಂಗಾನುಪಾತ. ಸರಿನಾ. ಅತಿ ಕಡಿಮೆ ಮಕ್ಕಳ ಲಿಂಗಾನುಪಾತ ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತ ಅರುಣಾಚಲ ಪ್ರದೇಶ, ಅತಿ ಕಡಿಮೆ ಹರಿಯಾಣ ಅಂತ. ಓಕೆ ಹರಿಯಾಣ ಇದು ಏನಪ್ಪಾ ಅಂತಂದ್ರೆ ಸೊ ಎಷ್ಟಿದೆ ಅಂದ್ರೆ 834. ಓಕೆ ಅತಿ ಕಡಿಮೆ ಲಿಂಗಾನುಪಾತ ಅಂದ್ರೆ ಏನಪ್ಪಾ ಅಂದ್ರೆ ಹರಿಯಾಣ ಅಂತ ಹೇಳ್ಬೇಕು. ಅತಿ ಹೆಚ್ಚು ಲಿಂಗಾನುಪಾತ ಅಂದ್ರೆ ಕೇರಳ ಅಂತ ಹೇಳ್ಬೇಕು. ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತ ಅಂತಂದ್ರೆ ಸೊ ಏನಂತ ಹೇಳ್ಬೇಕು ಅರುಣಾಚಲ ಪ್ರದೇಶ ಅಂತೇಳಿ ಹೇಳ್ಬೇಕಾಗೈತಿ. ಇಷ್ಟೇನಪ್ಪ ಅಂತಂದ್ರೆ ನಿಮಗ ಬರ್ತಿರಬೇಕು.